ಏನ್ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಈ ಕ್ವಶನ್ ಪೇಪರ್ ಒಳಗ ಮೊದಲ ಬ್ಯಾಂಕ್ ಓವರ್ ಡ್ರಾಫ್ಟ್ ಐತಿ, ಕೀಪ್ ಇನ್ ಮೈಂಡ್. ಆನಂತರ ನೆಕ್ಸ್ಟ್ ಹಿಯರ್ withdrew from bank for the personal usage. This is very important. ಎಲ್ಲೆಲ್ಲ ಹೊಸ ಪಾಯಿಂಟ್ಸ್ ಗಳು ಬರ್ತಾವ ಅಲ್ಲಿ ಜಸ್ಟ್ IMP ಅಂತ ಬರ್ಕೋತವ್ರಿ ರೆಡ್ ಇಂಕ್ಲೆ ಕ್ವಶನ್ ಪೇಪರ್. ನಾಳೆ ಎನ್ಯುವಲ್ ಎಕ್ಸಾಮ್ ದಾಗ ಇಂಥವನ್ನ ತಪ್ಪಬಾರ್ದು. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಚಾರ್ಜ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಏನ್ ನೀವು ಸಾಲ ತಗೊಂಡ್ರಿ ಅದ್ರ ಮ್ಯಾಲ ಬಡ್ಡಿ ಹಾಕಿದಾರ ಅವ್ರು. ಸೊ ಬಡ್ಡಿ ಹಾಕಿದಾರ ಅಂತಂದ್ರ ಅದು ಎಕ್ಸ್ಪೆನ್ಸಸ್ ಅದ್ ನಮ್ ಬಿಸ್ನೆಸ್. ಸೊ ಎಕ್ಸ್ಪೆನ್ಸ್ ಅಂದ್ರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ದಿಂದನ ತಗೋತಾರ ಅವ್ರು. ಯಾರ್ರಿ? ಬ್ಯಾಂಕರ್ ಇದ್ದಾವ್. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಎಲ್ಲೂ ಆಪರೇಟ್ ಆಗಂಗಿಲ್ಲ. ಕೀಪ್ ಇಟ್ ಮೈ. ಎಸ್. ಸೊ ಬಿಡಿ 1/6 ಅಂದ್ರ 1 ಜೂನ್ ಅಂತ ಬರೀರಿ. ಕ್ವಶನ್ ಪೇಪರ್ ಒಳಗೆ ಹೆಂಗಿರುತ್ತೆ ಹಂಗ ಬರೀ. 1 ಜೂನ್ 2023 ಟು ಬ್ಯಾಲೆನ್ಸ್. ಟು ಬ್ಯಾಲೆನ್ಸ್ ಡೌನ್. ಯಾವ ಕಾಲಮ್ ದಾಗ ತೋರಿಸ್ಬೇಕು? ಕ್ಯಾಶ್ ರೀ. ಕ್ಯಾಶ್ ಕಾಲಮ್ ದಾಗ ತೋರಿಸ್ಬೇಕು. ಬ್ಯಾಂಕ್ ಕಾಲಮ್ ಒಳಗ್ ತೋರಿಸ್ಬೇಕು ಇಲ್ರಿ, ಇಲ್ಲ. ಯಾಕಂತಂದ್ರ ಅಲ್ಲಿ ಏನೈತಿ? ಓವರ್ ಡ್ರಾಪ್ ಬಂದೈತ್ರಿ. ಓವರ್ ಡ್ರಾಫ್ಟ್ ಐತಿ ಅಂದ್ರೆ ಯಾವ ಸೈಡ್ ಬರಿಬೇಕು? ಓಪನಿಂಗ್ ಬ್ಯಾಲೆನ್ಸ್ ಸೇಮ್ ಡೇಟಿಂಗ್ ಫಸ್ಟ್ ಜೂನ್ ಬೈ ಬ್ಯಾಲೆನ್ಸ್ ಡ್ರಾಟ್ ಡೌನ್ ಕ್ಯಾಶ್ ಕಾಲಮ್ ಡ್ಯಾಶ್ ಬ್ಯಾಂಕ್ ಓವರ್ ಡ್ರಾಫ್ಟ್ 6400. ದಿಸ್ ಇಸ್ ದ 2 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್. ಇಷ್ಟು ಬರದ್ರ ಸಾಕ 2 ಮಾರ್ಕ್ಸ್. ಈಗ ನಾನು ಇದ್ರೊಳಗೇನು ಬಿಡಿಸಾತನಿ, ಇವಾಗ ಕ್ವಶನ್ಸ್ ಇನ್ವಾಲ್ವ್ ಬರ್ತಾವ. ಪರ್ಚೇಸ್ ಅಕೌಂಟ್ ಸರ್. ಎಸ್. 5th June 2023 ಬೈ ಪರ್ಚೇಜಸ್ ಅಂದ್ರೆ ಪರ್ಚೇಜ್ ಅಂದ್ರೆ ಪರ್ಚೇಜಸ್. ಸೊ ಗೂಡ್ಸ್ ಪರ್ಚೇಜ್ ಮಾಡಿದ್ದು ಪರ್ಚೇಜಸ್ ಅಕೌಂಟ್. ನೀವೆಲ್ಲ ಎ ಬರ್ಸಿ ಶಾರ್ಟ್ ಕಟ್ ನಾಗ ಬರಿಬಹುದು. ಸೊ ಯಾವ ಕಾಲಮ್ ಒಳಗ್ ತೋರಿಸ್ಬೇಕ್ರಿ? ಬ್ಯಾಂಕ್ ರೀ. ಬ್ಯಾಂಕ್ ಕಾಲಮ್. ಎಸ್. ಸೇಲ್ಸ್ ಅಕೌಂಟ್ ಸರ್. Yes, two sales account. Very good. 10th June 2023, two sales account. Sales account 14,000. Yes. Two ಆದ ಕೂಡಲೇ ಸ್ವಲ್ಪ ಕಾಮ ಕೊಡ್ತು ಬರಿ. ಬಾಯ್ ಆದ ಕೂಡಲೇ ಕಾಮ ಕೊಡ್ತು ಬರಿ. ದಟ್ ಇಸ್ ಪ್ರಾಕ್ಟೀಸ್ ಮಾಡಿರದ. ಬೈ ಟೈಪ್ರೈಟರ್. Very good. Buy typewriter on 15th June 2023. Buy typewriter. Typewriter is a machine. This is asset. Typewriter is a asset. Therefore, you should be typewriter account ಅನ್ನ ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಯಾವ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು? ಕ್ಯಾಶ್ ಅಕೌಂಟ್ ಸರ್. ವೆರಿ ಗುಡ್. ಕ್ಯಾಶ್ ಅಕೌಂಟ್ 3200. ಸೊ ಟೈಪ್ರೈಟರ್ ಅಕೌಂಟ್ ಡೆಬಿಟ್ ಆಗ್ತಿರ್ತೈತಿ, ಈ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗ್ತಿರ್ತೈತಿ. ಇಲ್ಲಿ ಯಾವ್ಯಾವ ಕ್ರೆಡಿಟ್ ಆಗಿದಾವಲ್ಲ ಆ ಅಕೌಂಟ್ಗಳು ಡೆಬಿಟ್ ಆಗ್ತಿರ್ತಾವ. ಈ ಪರ್ಚೇಜ್ ಅಂತ ತೋರ್ಸಿನಂದ್ರ ಪರ್ಚೇಜ್ ಅಕೌಂಟ್ ಡೆಬಿಟ್ ಆಗ್ತಿರ್ತೈತಿ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗ್ತೈತಿ. ಇಲ್ಲಿ ಕ್ರೆಡಿಟ್ ಸೈಡ್ ಬರ್ಯಾತು ಅಂದ್ರೆ ಇಟ್ ಮೀನ್ಸ್ ಆ ಅಕೌಂಟ್ ಡೆಬಿಟ್ ಆಗಿರ್ತೈತಿ. ಇಲ್ಲಿ ಡೆಬಿಟ್ ಬರ್ಯಾತು ಅಂದ್ರ ಆ ಅಕೌಂಟ್ ಕ್ರೆಡಿಟ್ ಆಗಿರ್ತೈತಿ. ದಿಸ್ ಇಸ್ ದ ಡಬಲ್ ಎಂಟ್ರಿ ಸಿಸ್ಟಮ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್. ಎಸ್, ಎನಿವನ್? ಡ್ರಾಯಿಂಗ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. Very, very good. Drawings account debited to bank account. This is the drawings from a bank, not a cash. Personal use andita directly cash is, but here mentioned is bank. So therefore, drawings account debited to bank account. 20th June 2023 by drawings account. So right here bank column. Next one, 24th June 2023, paid insurance premium by check. By insurance. ಬ್ಯಾಂಕ್ ಕಾಲಮ್. Bank account. By insurance account. Bank account ತೋರಿಸ್ಬೇಕು because it is paid by the check. ಎಲ್ಲಿ ಚೆಕ್ ಅಂತೇಳಿ ಮಾಡಿರ್ತಾನಲ್ಲ ಅಲ್ಲಿ ಯಾವತ್ತು ಬ್ಯಾಂಕ್ ಅಕೌಂಟ್ ಹೋಗ್ಬೇಕು. ಸೊ ಬಹಳಷ್ಟು ಮಂದಿ ಜರ್ನಲ್ ಎಂಟ್ರಿ ಬರೀತ್ ಮುಂದ ಚೆಕ್ ಅಕೌಂಟ್ ಅಂತಾರ. ಚೆಕ್ ಅಕೌಂಟ್ ಬರಿಬಾರ್ದು, ಗೂಡ್ಸ್ ಅಕೌಂಟ್ ಬರಿಬಾರ್ದು, ಪೇಡ್ ಅಕೌಂಟ್ ಬರಿಬಾರ್ದು. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ವೆರಿ ಗುಡ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ನಡೀತಿದ್. ಯಾಕಂದ್ರೆ ಎದ್ರದ್ದು ಇಂಟ್ರೆಸ್ಟ್ ಅದ? ಬ್ಯಾಂಕ್ ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್. ಹಂಗಾರೆ ಯಾವ ಸೈಡ್ ಬರಿಬೇಕು? ಕ್ರೆಡಿಟ್ ಸೈಡ್. ಬೈ ಇಂಟ್ರೆಸ್ಟ್ ಆನ್ BOD. ಶಾರ್ಟ್ ಕಟ್ ನಾಗ ಯು ಕ್ಯಾನ್ ರೈಟ್ BOD. ಇಟ್ ಇಸ್
ವಾಟ್ ಇಸ್ ದ ಇಂಟ್ರೆಸ್ಟ್ 500 in bank column. Bank column ಒಳಗ್ ತೋರಿಸ್ಬೇಕ, ಕ್ಯಾಶ್ ಕಾಲಮ್ ಒಳಗಲ್ಲ. ನೆಕ್ಸ್ಟ್ ಒನ್ ಇಸ್ ಪೇಡ್ ರೆಂಟ್. By rent. ಬೈ ರೆಂಟ್. ಬೈ ರೆಂಟ್ ಯಾವ ಕಾಲಮ್ ತೋರಿಸ್ಬೇಕ್ರಿ? ಇನ್ ವಿಚ್ ಕಾಲಮ್? ಕ್ಯಾಶ್ ಕಾಲಮ್. ಬಿಕಾಸ್ ಏನು ಹೇಳಬೇಕಂದ್ರ ದಟ್ ಈಸ್ ಆಲ್ವೇಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ದಟ್ ಈಸ್ ಆಲ್ವೇಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಪೇಡ್ ರೆಂಟ್ ಅಷ್ಟ ಕೊಟ್ಟಿದ್ದ ಕ್ಯಾಶ್ ಟ್ರಾನ್ಸಾಕ್ಷನ್. ಪೇಡ್ ಇನ್ಶೂರೆನ್ಸ್ ಕೊಟ್ಟಿದ್ದ ಕ್ಯಾಶ್ ಟ್ರಾನ್ಸಾಕ್ಷನ್. ಯಾವಾಗ ಪೇಡ್ ಬೈ ಚೆಕ್ ಅಂದಂದ್ರ ಅಷ್ಟ ಬ್ಯಾಂಕ್ ಅಕೌಂಟ್ ನೀವು ಡೆಬಿಟ್ ಕ್ರೆಡಿಟ್ ಮಾಡ್ಬೇಕು. ಅಲ್ಲಿ ತಕ್ಕ ಬ್ಯಾಂಕ್ ಅಕೌಂಟ್ ನ ಟಚ್ ಮಾಡಬಾರ್ದು. ಎಸ್, ಕ್ಲೋಸ್ ಮಾಡ್ರಿ. ಫಸ್ಟ್ ಯಾವತ್ತು ಕ್ಯಾಶ್ ಬುಕ್ ಜಾಸ್ತಿ ಇರ್ತೈತಿ, ಬಿಕಾಸ್ ದಿಸ್ ಇಸ್ ಅ ಪಾಸಿಟಿವ್ ಬ್ಯಾಲೆನ್ಸ್. ಆಲ್ವೇಸ್ ಪಾಸಿಟಿವ್ ಬ್ಯಾಲೆನ್ಸ್ ಅಂತ ಹೇಳಿ. ವಾಟ್ ಇಸ್ ದ ಟೋಟಲ್? 22,000. 22,000. So 22,000 minus 3,200 and 800. Sir, by balance carried out on what date? 30 June ಇರ್ತೈತಿ. 1,700. Very good. So 13,700 ಒಳಗ 1,700 ಒಳಗ ಏನಾರ ರಿಸೀಟ್ ಐತಿ ಬ್ಯಾಂಕ್ನಾಗ? Ilri. ಇಲ್ಲ ಅಂತಂದ್ರ ಅದ ಕ್ಲೋಸಿಂಗ್ ಬ್ಯಾಲೆನ್ಸ್. 13,700 ಅನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್. ದಟ್ ಈಸ್ ಟು ಬ್ಯಾಲೆನ್ಸ್ carried out. That is also balancing figure. Here also balancing figure. So you can write here 30th June, last day of the month. 1st July 2023 ಹೋಗಿ ಆಗ ಕ್ರೆಡಿಟ್ ಸೈಡ್ ಯಾವಾಗ ಬರ್ತೈತಲ್ಲ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ, ದಟ್ ಈಸ್ ಬ್ಯಾಲೆನ್ಸ್ ಅಂತೇಳಿ ಕರಿಬೇಕು. ಡೆಬಿಟ್ ಬ್ಯಾಲೆನ್ಸ್ ಅನ್ಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಅನ್ಬೇಕು. Credit balance. ಯಾವ ಬ್ಯಾಲೆನ್ಸ್ ರೀ? Credit balance. ಎಸ್. ಯಾವಾಗ ನೀವು ಫಸ್ಟ್ ಜೂನ್ಕ್ ಬ್ರಾಟ್ ಡೌನ್ ಮಾಡ್ತಿರ್ಲಿಲ್ಲ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡ್ತಿರ್ಲಿಲ್ಲ, ಯಾವ ಸೈಡ್ ಬರ್ತೈತಿ? ಕ್ರೆಡಿಟ್ ಸೈಡ್ ಬಂದೈತಿ. ಅದಕ್ಕೆ ಇದಕ್ಕ ಕ್ರೆಡಿಟ್ ಬ್ಯಾಲೆನ್ಸ್ ಅಂತೇಳಿ ಕರಿಬೇಕು, ನಾಟ್ ಎ ಡೆಬಿಟ್ ಬ್ಯಾಲೆನ್ಸ್. ಇಲ್ಲಿ ಕ್ಲೋಸಿಂಗ್ ಮಾಡಿದಿರಿ ಅಂತೇಳಿ ಇದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಅನ್ಬಾರ್ದು. ಓಪನಿಂಗ್ ಯಾವ ಸೈಡ್ ಬರ್ತೈತಿ ಅದಕ್ಕೆ. ಸಿಮಿಲರ್ಲಿ ಕ್ಯಾಶ್ ಬ್ಯಾಲೆನ್ಸ್ ಯಾವ ಸೈಡ್ ಬಂದೈತಿ ನೋಡ್ರಿ? 1st July 2023 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ 18,000. ಇದಕ್ಕೆ ಯಾವ ಬ್ಯಾಲೆನ್ಸ್ ಅಂತ ಹೇಳಿ ಕರಿಬೇಕು? ಕ್ಯಾಶ್ ಯಾವ ಬ್ಯಾಲೆನ್ಸ್ ಅಂತ ಕರಿಬೇಕು? Debit balance. ಡೆಬಿಟ್ ಬ್ಯಾಲೆನ್ಸ್ ಅಂತ. ಯಾವಾಗ ಬ್ಯಾಂಕ್ ಬ್ಯಾಲೆನ್ಸ್ ಕ್ರೆಡಿಟ್ ಬಂತು, ಅಗೇನ್ ದಿಸ್ ಇಸ್ ಕಾಲ್ಡ್ ಎ BOD. ಅಗೇನ್ ಇದಕ್ಕೆ ನಾವು BOD ಅಂತ ಕರಿತೀವಿ. ಯಾವತ್ತು ಕ್ಯಾಶ್ ಬ್ಯಾಲೆನ್ಸ್ ಡೆಬಿಟ್ ಇರ್ತೈತಿ, ಬ್ಯಾಂಕ್ ಬ್ಯಾಲೆನ್ಸ್ ಡೆಬಿಟು ಬರ್ಬೋದು, ಕ್ರೆಡಿಟು ಬರ್ಬೋದು. ಯಾಕಪ್ಪ ಅಂತಂದ್ರ ತನ್ನ ರಿಸೀಟ್ ಕಿಂತನೂ ಎಕ್ಸಸ್ ಆಫ್ ಹೀಸ್ ಡಿಪಾಸಿಟ್, ಎಕ್ಸಸ್ ಏನಾದ್ರು ಪೇಮೆಂಟ್ ಮಾಡಿದ, ಎಕ್ಸಸ್ ಏನಾದ್ರು ವಿಡ್ರಾಲ್ ಮಾಡ್ಕೊಂಡ, ಅವಾಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಬರ್ತೈತಿ.